ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಮ್ಮೂರಲ್ಲಿ ಒಂದು ಹೊಸ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಬಂದಿದೆ, ಕಂಪ್ಲೀಟ್ಲಿ ಟಾಪ್ ಮಾಡಲ್ ಇದು. ಈ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಾನು ಓನರ್ನೇ ಮಾತಾಡ್ಸ್ಬಿಡ್ತೀನಿ. ಈ ಗಾಡಿ ಓನರ್ ನೇಮ್ ಬಂದು ರಘು ಅಂತ. ಐ ರಘು ಅವರೇ, ವೆಲ್ಕಮ್ ಟು ದ ಚಾನಲ್. ಫಸ್ಟ್ ಕ್ವಶನ್ ನಿಮ್ಗೆ, ಏನಕ್ಕೆ ನೀವು ಬಜಾಜ್ ಚೇತಕ್ನೇ ಸೆಲೆಕ್ಟ್ ಮಾಡಿದ್ರಿ? ಬಜಾಜ್ ಚೇತಕ್ ಅಂದ್ರೆ ಇದು ಗ್ಯಾರಂಟಿ. ಇದು ಬಜಾಜ್ ಅನ್ನೋದು ಒಂದು ಗ್ಯಾರಂಟಿ. ಬೇರೆ ಕಂಪ್ನಿ ತರ ನಮ್ಗೇನು ಸೆಟ್ ಆಗಲ್ಲ, ಅದು ಗ್ಯಾರಂಟಿ ಸರ್ವಿಸ್ ಇರಲ್ಲ ಅಂತ. ಇದು ಸರ್ವಿಸ್ ಐತೆ. ಬಜಾಜ್ ಅನ್ನೋದು ಒಂದು ಬ್ರ್ಯಾಂಡ್ ಅಲ್ವಾ, ಅದಕ್ಕೋಸ್ಕರ ಬಜಾಜ್ ಚೇತಕ್. ಓಕೆ, ಈಗ ಬಜಾಜ್ ಚೇತಕ್ ಬಿಟ್ಟು ಬೇರೆ ಯಾವ್ಯಾವ ಗಾಡಿ ನೋಡಿದ್ರಿ? ನಾನು ಓಲಾ ನೋಡಿದೆ. ಅದನ್ನು ಸರ್ವಿಸ್ ಇಲ್ಲ ಅಂತ ಏನೋ ಕಂಪ್ಲೇಂಟ್ ಬಂತು, ಅದಕ್ಕೆ ಹೋಗ್ಲಿಲ್ಲ. ಓಲಾ ಅಂತೂ ತುಂಬಾ ಕಂಪ್ಲೇಂಟ್ಸ್ ಇದೆ, ಅದಕ್ಕೆ ಹೋಗ್ಲಿಲ್ಲ. ಆಮೇಲೆ ಟಿವಿಎಸ್ ಐಕ್ಯೂಬ್ ನೋಡಿದೆ, ಏತರ್ ನೋಡಿದೆ. ಟಿವಿಎಸ್ ಐಕ್ಯೂಬ್ ಯಾಕೋ ನನ್ಗೆ ಅಷ್ಟು ಲುಕ್ ವೈಸ್ ಇದಕ್ಕಿನ್ನ ಬೆಟರ್ ಅಂತ ಅನಿಸ್ಲಿಲ್ಲ. ಆಮೇಲೆ ಇದು VPL ಅಲ್ಲೆಲ್ಲ ವುಮೆನ್ಸ್ ಕ್ರಿಕೆಟ್ ಎಲ್ಲ ಅಡ್ವರ್ಟೈಸ್ ಚೆನ್ನಾಗಿ ಬರ್ತಾಯ್ತಲ್ಲ, ಅವಾಗ ಇಷ್ಟ ಆಗಿ ಹೋಗಿ ಸ್ಪಾಟ್ ಹೋಗಿ ನೋಡಿದೆ ಮಂಡ್ಯದಲ್ಲಿ. ಅವಾಗ ಸ್ವಲ್ಪ ಲೈಕ್ ಆಯ್ತು, ಈ ಕಲರ್ ಇಷ್ಟ ಆಯ್ತು. ಆಮೇಲೆ ಗಾಡಿ ಬಜಾಜ್ ಅಲ್ಲಿ ಇಷ್ಟ ಆಯ್ತು. ಈ ಕಲರ್ ನ ಯಾಕೆ ಚೂಸ್ ಮಾಡಿದ್ರಿ? ಇದು ಪಿಸ್ತಾ ಗ್ರೀನ್ ಅಲ್ವಾ ಕಲರ್? ಹೌದು, ಈಗ ಬ್ಲಾಕ್ ಕಲರ್ ಬರುತ್ತೆ, ಮತ್ತೆ ವೈಟ್ ಎಲ್ಲ ಬರುತ್ತೆ, ಇದ್ರಲ್ಲಿ ರೆಡ್ ಬರುತ್ತೆ. ಸೊ ನೀವು ಈ ಕಲರ್ ನ ಯಾಕೆ ಚೂಸ್ ಮಾಡಿದ್ರಿ? ಬ್ಲಾಕ್, ವೈಟ್, ರೆಡ್ ಇದೆಲ್ಲ ನಾರ್ಮಲ್ ಎಲ್ಲಾ ಕಡೆ ಗಾಡಿ ಇದೆ. ಪಿಸ್ತಾಗೇನು ಅಪರೂಪದಲ್ಲಿ ಅಪರೂಪ. ನಮ್ಮೂರಲ್ಲಂತೂ ಎಲ್ಲೋ ಯಾರ್ದೋ ನೋಡೇ ಇಲ್ಲ. ಅದು ನಮ್ಮೂರಲ್ಲೆಲ್ಲ ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ಕಮ್ಮಿ. ಅದಕ್ಕೋಸ್ಕರ ಪಿಸ್ತಾ ಗ್ರೀನೇ ಲೈಕ್ ಮಾಡಿ. ಆಕ್ಚುಲಿ ಚೆನ್ನಾಗಿದೆ ಇದು ಕಲರ್, ಬ್ಲಾಕ್ ಕಲರ್ ಗಿಂತಾನು ಚೆನ್ನಾಗಿದೆ. ಹೌದೌದು. ಸೊ ನಮ್ಮನೇಲೂ ಇದೆ ಸೇಮ್ ಬಜಾಜ್ ಚೇತಕ್. 2021ರಲ್ಲಿ ಸ್ಟಾರ್ಟಿಂಗ್ ಲಾಂಚ್ ಮಾಡಿದ್ರಲ್ಲ ಚೇತಕ್ನ, ಅವಾಗ್ಲೇ ತಗೊಂಡಿದ್ದು ನಮ್ಮ ಮನೇಲಿ. ಸೊ ನಮ್ಮಲ್ಲಿ ಇರೋದು ಬ್ಲಾಕ್ ಕಲರು, ಬಟ್ ನಿಜ ಹೇಳ್ತೀನಿ ಬ್ಲಾಕ್ ಕಲರ್ ಗಿಂತ ಸಕ್ಕದಾಗಿ ಕಾಣುತ್ತೆ ಇದು ಪಿಸ್ತಾ ಗ್ರೀನ್ ಕಲರ್. ಡೆಲಿವರಿ ತಗೊಂಡು ಎಷ್ಟು ದಿನ ಆಯ್ತು ಗಾಡಿನ? ಡೆಲಿವರಿ ತಗೊಂಡು 20 ದಿನ ಆಯ್ತು. 20 ದಿನ ಆಯ್ತು. ಎಷ್ಟು ಓಡಿಸಿದ್ದೀರಾ 20 ದಿನದಲ್ಲಿ? 1900 ಕಿಲೋಮೀಟರ್ ಓಡಿಸಿದ್ದೀರಾ. ಓಕೆ, ಹಂಗಾದ್ರೆ ಫಸ್ಟ್ ಸರ್ವಿಸ್ ಕೂಡ ಆಗಿದೆ? ಫಸ್ಟ್ ಸರ್ವಿಸ್ ಆಗಿದೆ. ಫಸ್ಟ್ ಸರ್ವಿಸ್ ಹೆಂಗ ಅನಿಸ್ತಾ ನಿಮ್ಗೆ? ಸರ್ವಿಸ್ ಚೆನ್ನಾಗಿದೆ ಅನಿಸ್ತಾ? ಸರ್ವಿಸ್ ಚೆನ್ನಾಗಿದೆ. ಅಲ್ಲೇ ಕಣ್ಮುಂದ್ಗಡೆನೆ ಅಲ್ಲೇ ವ್ಯೂ ಕುತ್ಕೊಳ್ಳೋಕೆ ಅಲ್ಲೇ ಇದಿದೆ, ಅಲ್ಲೇ ವ್ಯೂ ಕಾಣುತ್ತೆ ಹೆಂಗ್ ಸರ್ವಿಸ್ ಮಾಡ್ತಾರೆ ಏನು ಅಂತ. ಓಕೆ, ಅಲ್ಲೇ ಕುತ್ಕೊಂಡು ನೋಡ್ಬೋದು ನೀವು ಯಾವ ತರ ಸರ್ವಿಸ್ ನಡೀತಿದೆ ಅಂತ. ಓಕೆ, ಮತ್ತೆ ಇನ್ನ ಸರ್ವಿಸ್ ಕಾಸ್ಟ್ ಎಷ್ಟು ಬಂತು ಫಸ್ಟ್ ಸರ್ವಿಸ್ ಅಲ್ಲಿ? ಸರ್ವಿಸ್ ಕಾಸ್ಟ್ 1250 ರೂಪಾಯಿನೇ ಹೇಳಿದ್ರು. ಆಮೇಲೆ ಇದೊಂದು ವೋಚರ್ ಕೊಟ್ರು, 1500 ರೂಪಾಯಿ 4 ಸರ್ವಿಸ್ ಫ್ರೀ ಅಂತ. ನಾನು ವೋಚರ್ ಮುಖಾಂತರ ಮಾಡಿದೆ. ಅದು 4 ಟೈಮ್ ಫುಲ್ ಫ್ರೀ ಸರ್ವಿಸ್. ಹಂಗಾರೆ 1 ರೂಪಾಯಿನೂ ಇದಾಗ್ಲಿಲ್ಲ? ಅಂದ್ರೆ 0 ರೂಪೀಸ್ ವಾಚರ್ ಮುಖಾಂತರ 4 ಸರ್ವಿಸ್ ಕಂಪ್ಲೀಟ್ 0 ಬರುತ್ತೆ. ಓಕೆ, ಈಗ ಆಲ್ಮೋಸ್ಟ್ ನೀವು 1000 ಕಿಲೋಮೀಟರ್ ಓಡಿಸಿದ್ದೀರಾ 20 ದಿನದಲ್ಲಿ. ಹೌದೌದು. ಗಾಡಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನಾದ್ರು ಪ್ರಾಬ್ಲಮ್ ಅಂತ? ಇಲ್ಲ, ಇದುವರೆಗೂ ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಆರಾಮಾಗಿ ಕೂಲ್ ಆಗಿ ಹೋಗ್ತಾ ಇದೆ ಗಾಡಿ. ಚೆನ್ನಾಗಿದೆ ಗಾಡಿ, ತುಂಬಾ ಇಷ್ಟ ಆಯ್ತು ನಿಮ್ಗೆ? ಹೌದೌದು. ಸೊ ಇದು ಗಾಡಿ ಪ್ರಾಬ್ಲಮ್ ಬರ್ದೇ ಇರೋ ಗಾಡಿ ಆಕ್ಚುಲಿ. ನಮ್ಮಲ್ಲೂ ಬಜಾಜ್ ಚೇತಕ್ 5 ವರ್ಷದಲ್ಲಿ 45,000 ಕಿಲೋಮೀಟರ್ ಓಡಿಸಿದ್ದಾರೆ. ನಮ್ಮ ಅಪ್ಪ ಓಡಿಸ್ತಾ ಇದಾರೆ ಅದನ್ನ. ಸೊ ಅದು ಇದುವರೆಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಮತ್ತೆ ಅದನ್ನ ಸರ್ವಿಸೇ ಮಾಡಿಸಿರ್ಲಿಲ್ಲ ನಾವು. ಮಧ್ಯದಲ್ಲಿ 3 ವರ್ಷ ಕಂಪ್ಲೀಟ್ ಆಗಿ ಒಂದು ಸರ್ವಿಸ್ ಮಾಡಿಸಿರಲಿಲ್ಲ, ಆದ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಏನು ಬಂದಿರಲಿಲ್ಲ. ಮತ್ತೆ ಇದುವರೆಗೂ 45,000 ಕಿಲೋಮೀಟರ್ ಅಲ್ಲಿ ಸರ್ವಿಸ್ಗೆ ಅಂತ ಇಲ್ಲ ಅಂದ್ರೂ ಏನೊಂದ 2,000 ಖರ್ಚು ಮಾಡಿರ್ಬೋದೇನೋ ಅಷ್ಟೇ. ಮಾಮೂಲಿ ನಾ ಬ್ರೇಕ್ ಪ್ಯಾಡ್ ಟೈರ್ಸ್ ಎಲ್ಲ ಹೋಗಿತ್ತು, ಅದೊಂದನ್ನ ಚೇಂಜ್ ಮಾಡ್ಕೊಂಡು. ಗಾಡಿ ಮಾತ್ರ ಸೂಪರ್ ಆಗಿದೆ. ನೀವು ಟಾಟಾದಲ್ಲಿ ಹೇಗೆ ಬಡವರ ಬಾದಾಮಿ ಅಂತೀರಾ, ಅದು ಬಜಾಜ್ ಅಲ್ಲೂ ಕೂಡ ಹಾಗೇನೆ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಕ್ವಾಲಿಟಿ. ಕಂಪ್ಲೀಟ್ ಮೆಟಲ್ ಬಾಡಿ ಬರುತ್ತೆ ನಿಮ್ಗೆ. ಮುಂದ್ಗಡೆ ಇದೊಂದು ಫೈಬರ್ ಪಾರ್ಟ್ ನ ಬಿಟ್ರೆ ಇನ್ನೆಲ್ಲ ಮೆಟಲ್ ಬಾಡಿನ ಇದ್ರಲ್ಲಿ ಬರೋದು. ಇನ್ನ ಫ್ಯಾಮಿಲಿ ಎಲ್ಲ ಹೋಗೋದಕ್ಕೆ ಯಾವ ತರ ಇದೆ? ಈಗ ನೀವು ಮದುವೆ ಕೂಡ ಆಗಿದ್ದೀರಾ, 2 ಮಕ್ಕಳು ಕೂಡ ಇದಾರೆ. ಸೊ ಫ್ಯಾಮಿಲಿ ಹೋಗೋದಕ್ಕೆ ಹೆಂಗಿದೆ? ಫ್ಯಾಮಿಲಿ ಸ್ಪೇಸ್ ಚೆನ್ನಾಗೈತೆ. ಆರಾಮಾಗಿ ನಾನು ನನ್ನ ಮಕ್ಳು ಇಬ್ರು ಮಿಸ್ಸಸ್ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಏನಿಲ್ಲ, ಸ್ಪೇಸ್ ಕಂಜೆಸ್ಟೆಡ್ ಆತರ ಏನಿಲ್ಲ. ಕಾಲ್ ಮಡಿಕೊಳ್ಳಕ್ಕೆಲ್ಲ ಚೆನ್ನಾಗಿದೆ, ಎಲ್ಲ ಜಾಗ ಚೆನ್ನಾಗೈತೆ. ಓಕೆ, ಇದರಲ್ಲಿ 2 ಟೈರು ಕಂಪ್ಲೀಟ್ ಟ್ಯೂಬ್ಲೆಸ್ ಬರುತ್ತೆ. ಹೌದು. ಏರ್ ಇಳ್ದೋಗೋದು ಆತರ ಏನಾದ್ರು ಆಯ್ತಿದ್ಯಾ? ಇಲ್ಲ, ನನಗೆ ಈಗ 1 ಮಂತ್ ಇಂದ ಯಾವ್ದು ಪ್ರಾಬ್ಲಮ್ ಬಂದಿಲ್ಲ. ಓಕೆ, ಹೆಡ್ಲೈಟ್ ಆಗಿದೆ. ಅದ್ಭುತ, ಅದು ಸೂಪರ್ ಆಗೈತೆ ಹೆಡ್ಲೈಟ್ ಅಂತ. ಈ ಹೆಡ್ಲೈಟ್ ನ ನೀವು ಹಾಕೊಂಡು ಹೋದ್ರೆ ಆಪೋಸಿಟ್ ಬರ್ತಾ ಇರೋ ಕಾರು ಬಸ್ಸು ಏನೇ ಬಂದ್ರು ಪಾಸಿಂಗ್ ಕೊಡ್ತಾರೆ. ಚೆನ್ನಾಗಿದೆ ಹೆಡ್ಲೈಟ್. ಇದು ಆಕ್ಚುಲಿ ಇದು DRL ಬರುತ್ತಲ್ಲ, ಇದೇ ಅಷ್ಟೊಂದು ಸಖತ್ತಾಗಿದೆ. ಇನ್ನ ಹೆಡ್ಲೈಟ್ ಆನ್ ಮಾಡ್ಬಿಟ್ರಂತ ನೆಕ್ಸ್ಟ್ ಲೆವೆಲ್ ಹೆಡ್ಲೈಟ್. ನೈಟ್ ಅಲ್ಲೆಲ್ಲ ಓಡಿಸಿದಿರಾ ಹೆಡ್ಲೈಟ್ ಹಾಕೊಂಡು? ನೈಟ್ ಅಲ್ಲೆಲ್ಲ ಲಾಂಗ್ 100 ಕಿಲೋಮೀಟರ್ ಲಾಂಗ್ ಡ್ರೈವ್ ಎಲ್ಲ ಹೋಗಿದ್ರಿ ನೈಟ್ ಅಲ್ಲೆಲ್ಲ. ಓಕೆ, ಏನ್ ಅನ್ಸ್ತು ಹೆಡ್ಲೈಟ್ ಬಗ್ಗೆ? ಹೆಡ್ಲೈಟ್ ಮಾತ್ರ ಅದೇ ಅವರೇ ಡಿಂಬಂಡಿ ಪಡಿಬೇಕು ನಮ್ ಗಾಡಿಗೆ. ನಾವು ಚೆನ್ನಾಗಿ ಭಯ ಬೀಳ್ತಿದ್ದೆ, ಈಗ ಅವರೇ ಈ ಗಾಡಿ ತರ ಎದುರ್ಕೋಬೇಕು, ಆತರ ಡಿಂಬಂಡಿ. ಹೌದು, ನೈಟ್ ಹೊತ್ತು ಕಂಪ್ಲೀಟ್ ಆಗಿ ನೀಟಾಗಿ ಕಾಣುತ್ತೆ ರೋಡ್. ಇಷ್ಟು ಚೆನ್ನಾಗಿರೋ ಹೆಡ್ಲೈಟ್ ಎಲೆಕ್ಟ್ರಿಕ್ ಗಾಡಿ ನಾನು ಯಾವ್ದು ನೋಡಿಲ್ಲ. ಎಲೆಕ್ಟ್ರಿಕ್ ಗಾಡಿ ಏನು ಪೆಟ್ರೋಲ್ ಗಾಡಿನಲ್ಲೂ ಕೂಡ ಇಷ್ಟು ಚೆನ್ನಾಗಿರೋ ಹೆಡ್ಲೈಟ್ ಎಲ್ಲೂ ನೋಡಿಲ್ಲ ನಾನು. ಚೆನ್ನಾಗಿದೆ ಹೆಡ್ಲೈಟ್. ಇನ್ನ ಗಾಡಿಗೆ ಏನೇನ್ ಆಕ್ಸೆಸರೀಸ್ ಹಾಕ್ಸಿದೀರಾ? ಅದೇ ಇದು ಫ್ರಂಟ್ ಬಂಪರ್ ಹಾಕ್ಸಿದೀನಿ, ಆಮೇಲೆ ಮ್ಯಾಟ್ ಹಾಕ್ಸಿದೀನಿ. ಓಕೆ, ಅಷ್ಟೇ. ಆಮೇಲೆ ಡಬಲ್ ಸ್ಟ್ಯಾಂಡ್ ಬರುತ್ತೆ, ಡಬಲ್ ಸ್ಟ್ಯಾಂಡ್ ಹಾಕ್ಸಿದೀನಿ.
ಡಬಲ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಹಾಕ್ಸಿದ್ವಿ ಇರ್ಲಿ ಅಂತ ಅಷ್ಟೇ, ಏನಿಲ್ಲ. ಮತ್ತೆ ನಾ ಬೂಟ್ ಸ್ಪೇಸ್ ಹೇಗಿದೆ ಈಗ? ನೀವು ಮುಂದೆನೂ ಕೂಡ ಜಾಗ ಇದೆ, ಏನೇ ಥಿಂಗ್ಸ್ ಬೇಕಾದ್ರೂ ಆರಾಮಾಗಿ ತರಬಹುದು. ಬೂಟ್ ಸ್ಪೇಸ್ ಎಲ್ಲ ಹೇಗಿದೆ? ಜಾಗ ಸೂಪರ್ ಆಗಿದೆ. 35 ಲೀಟರ್ ಕೆಪಾಸಿಟಿ ಅದು. ಏನ್ ನಮ್ ಮನೆಗ್ ಒಂದ್ ತಿಂಗಳು 15 ದಿನಕ್ಕೆ ಆಗೋ ಸಾಮಾನೆಲ್ಲ ತುಂಬ್ಕೊ ಬರ್ಬೋದು. 35 ಲೀಟರ್ ಕೆಪಾಸಿಟಿ ಅದು. ಓಕೆ, ಬಟ್ ನಮ್ಮ ಹತ್ರ ಇದೆಯಲ್ಲ ಚೇತಕ್, ಅದ್ರಲ್ಲಿ ಇಷ್ಟೊಂದು ಕೆಪಾಸಿಟಿ ಇರ್ಲಿಲ್ಲ ಆಗ ನಾವು ತಗೊಂಡಾಗ. ಈಗ ಹೊಸದಾಗಿ ಬೂಟ್ ಸ್ಪೇಸ್ ಎಲ್ಲ ದೊಡ್ಡದ್ ಮಾಡಿ ಫುಲ್ ದೊಡ್ಡದಾಗಿದೆ. ಪ್ರೈಸ್ ಎಷ್ಟಾಯ್ತು ಆನ್ ರೋಡ್ ಇದು? ಆನ್ ರೋಡ್ 1,44,000 ಚಿಲ್ಲರೆ ಆಯ್ತು. 1,44,000. 1,45 ಅಂತ ಹೇಳೋದು. 1,45. ಇನ್ನ ಗಾಡಿದು ಟಚ್ ಸ್ಕ್ರೀನ್ ಬಗ್ಗೆ ಏನ್ ಅನಿಸ್ತು ನಿಮ್ಗೆ? ಟಚ್ ಸ್ಕ್ರೀನ್ ಸೂಪರ್ ಅದು. ನಾನೇನ್ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ಹಳ್ಳಿಲಿ. ಅದು ಚೆನ್ನಾಗಿದೆ, ಯೂಸ್ ಮಾಡೋರ್ಗಂತ ಒಳ್ಳೆ ಚೆನ್ನಾಗಿದೆ. ಆಮೇಲೆ ಇದ್ರಲ್ಲಿ ಏನೋ ಸಾಫ್ಟ್ವೇರ್ ಪ್ಯಾಕ್ ಸಪರೇಟ್ ಆಗಿ ಹಾಕ್ಸ್ಕೊಂಡು 5,000 ಕೊಟ್ಟು ಎಕ್ಸ್ಟ್ರಾ ಅದರಲ್ಲಿ ಸ್ಪೋರ್ಟ್ಸ್ ಮೋಡ್ ಎಲ್ಲ ಬರುತ್ತೆ. ಸ್ಪೀಡ್ ಆಗಿ ಎಲ್ಲ ಓಡಿಸಿದೀರಾ? ಟಾಪ್ ಸ್ಪೀಡ್ ಎಲ್ಲ ಹೋಗಿದ್ದೀರಾ? ಟಾಪ್ ಸ್ಪೀಡ್ ಎಲ್ಲ ಹೋಗಿದ್ದೀನಿ. ಎಷ್ಟು ಹೋಗಿದ್ದೀರಾ ಟಾಪ್ ಸ್ಪೀಡ್ ಇದ್ರಲ್ಲಿ? 90 ಅಷ್ಟೇ. 90 ಹೋಗುತ್ತಾ? ಹೋಗುತ್ತೆ 90 ಹೋಗಿದೆ. ಓಕೆ, ಪ್ರೀವಿಯಸ್ ಜನರೇಷನ್ 70 ತನಕ ಹೋಗುತ್ತೆ ಅಷ್ಟೇ. ಅದು ನಮ್ದು 90 ಹೋಗಿದ್ದೀನಿ. 70 ಲಾಕ್ ಮಾಡ್ಬಿಟ್ಟವನೆ. ಆಮೇಲೆ ಇನ್ನೊಂದು ಕೇಳ್ಬೇಕು ನಿಮ್ಮ ಹತ್ರ, ನೀವ್ ಯಾಕೆ ಎಲೆಕ್ಟ್ರಿಕ್ ಹೋದ್ರಿ? ಈಗ ನಿಮ್ಮ ಹತ್ರ ಆಲ್ರೆಡಿ ಪೆಟ್ರೋಲ್ ಗಾಡಿ ಇತ್ತು, ಪ್ಯಾಷನ್ ಪ್ರೋ ಇದೆ. ಹಂಗಾದ್ರೂ 1,45,000 ಕೊಟ್ಟು ಯಾಕೆ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರಿ? ಇದು ಒಳ್ಳೆ ಪ್ರಶ್ನೆ. ನನ್ನ ಹತ್ರ ಪ್ಯಾಷನ್ ಪ್ರೋ ಐತೆ. ಅದಕ್ಕೆ ಈಗ ಇದು 1,000 ಓಡೈತೆ. 1,000ಕ್ಕೆ ಅಂದ್ರೆ ಈಗಾಗಲೇ 4,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕಾಗಿರೋದು. ಅದಕ್ಕೆ ಇದಕ್ಕೆ 40-50 ರೂಪಾಯಿ ಬಿಲ್ ಬರುತ್ತೆ, ಕರೆಂಟ್ ಬಿಲ್ ಅಷ್ಟೇ. ಅದಾದ್ರೆ ಈಗ 4,000 ರೂಪಾಯಿ ಪೆಟ್ರೋಲ್ ಬೇಕಾಗೋದು. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಲೈಕ್ ಮಾಡ್ದು. ಈಗೆಲ್ಲ ಇಂಡಿಯಾದಲ್ಲೆಲ್ಲ ಜಾಸ್ತಿ ಎಲೆಕ್ಟ್ರಿಕ್ ಅಲ್ವಾ, ಅಷ್ಟೇ ಬರೋದು. ಇದಕ್ಕೆ ನಮ್ಮ ಹಳ್ಳಿಲಿ ಕರೆಂಟ್ ಚಾರ್ಜ್ ಕೂಡ ಕಡಿಮೆ. 50 ರೂಪಾಯಿ ಬರುತ್ತೆ 1,000 ಕಿಲೋಮೀಟರ್ಗೆ. ಅದು ಈಗ 4,000 ರೂಪಾಯಿ ಪೆಟ್ರೋಲ್ ಬೇಕಾಗೋದು. ಈಗ ಬಡವರ ಬಾದಾಮಿ ಎಲೆಕ್ಟ್ರಿಕ್ ಬಡವರಿಗೆ ಒಳ್ಳೇದು. ಈಗ 4,000 ಎಲ್ಲಿ, 50 ರೂಪಾಯಿ 50 ರೂಪಾಯಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ತುಂಬಾ ಜನ ಕೇಳ್ತೀರಾ ಎಲೆಕ್ಟ್ರಿಕ್ ನ ತಗೊಳ್ಳೋದೋ ಬೇಡವೋ ಅಂತ. ಸೊ ಇದ್ರದ್ದು ಬ್ಯಾಟ್ರಿ ಏನು ಪ್ರಾಬ್ಲಮ್ ಬರಲ್ಲ. ಏನಕ್ಕೆ ಅಂದ್ರೆ ಇದರಲ್ಲಿ ನಂಬರ್ ಆಫ್ ಸೈಕಲ್ಸ್ ಜಾಸ್ತಿ ಇರುತ್ತೆ. ಮೊಬೈಲ್ ಬ್ಯಾಟ್ರಿ, ಲ್ಯಾಪ್ಟಾಪ್ ಬ್ಯಾಟ್ರಿ ಆದ್ರೆ 5 ರಿಂದ 6 ವರ್ಷದೊಳಗೆ ಖರಾಬ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಅದರಲ್ಲಿ ನಂಬರ್ ಆಫ್ ಸೈಕಲ್ಸ್ ಕಡಿಮೆ ಇರುತ್ತೆ. ಸೊ ಅದು ಡಿಸೈನ್ ಮಾಡಿರೋದೇ ಹಂಗೆ, 5 ರಿಂದ 6 ವರ್ಷದೊಳಗೆ ಬ್ಯಾಟ್ರಿ ಹಾಳಾಗ್ಬೇಕು ಅನ್ನೋ ತರ. ಅದ್ರದ್ದು ಸೈಜು ಕೂಡ ಚಿಕ್ಕದಾಗಿರುತ್ತೆ. ಬಟ್ ಎಲೆಕ್ಟ್ರಿಕ್ ಕಾರು, ಬೈಕ್ ಬ್ಯಾಟ್ರಿ ಆ ತರ ಇರಲ್ಲ. 15 ವರ್ಷದ ತನಕನೂ ಏನು ಪ್ರಾಬ್ಲಮ್ ಬರಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮನೇಲೆ ಇರೋ ಬಜಾಜ್ ಚೇತಕ್ ಎಲೆಕ್ಟ್ರಿಕ್. ಅದರಲ್ಲಿ ನಾವು ತಗೊಂಡು ಆಲ್ರೆಡಿ 5 ವರ್ಷ ಆಯ್ತು. 2021ರಲ್ಲಿ ತಗೊಂಡಿರೋದು. 5 ವರ್ಷ ಆದ್ರೂ ಕೂಡ ಅದರಲ್ಲಿ ರೇಂಜ್ ಒಂದೇ 1 ಕಿಲೋಮೀಟರ್ ಕೂಡ ಕಡಿಮೆ ಆಗಿಲ್ಲ. 95 ಕಿಲೋಮೀಟರ್ ರೇಂಜ್ ಹೇಳಿದ್ರು. ಬಟ್ ನಮ್ಮ ಅಪ್ಪ ಏನ್ ಮಾಡ್ತಾರೆ ಅಂದ್ರೆ ಅವರು ನಿಧಾನ ಓಡಿಸೋದು, ನಮ್ಮ ತರ ಏನ್ ಜೋರಾಗಿ ಓಡಿಸಲ್ಲ. ಒಂದು 30-40 ಮ್ಯಾಕ್ಸಿಮಮ್ ಅಂದ್ರೆ 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ. ಈಗಲೂ ಅದು 115, 110, 115 ಕಿಲೋಮೀಟರ್ ರೇಂಜ್ ಕೊಡ್ತಿದೆ. ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಕಣ್ಣು ಮುಚ್ಕೊಂಡು ತಗೊಳ್ಳಿ ಎಲೆಕ್ಟ್ರಿಕ್. ನಿಮ್ಗೆ ಇದು ತುಂಬಾ ದುಡ್ಡನ್ನ ಉಳಿಸುತ್ತೆ. 20,000 ಪೆಟ್ರೋಲ್ ಗಾಡಿಗಿಂತ ಜಾಸ್ತಿ ರೇಟ್ ಆಗ್ಬೋದು. ಬಟ್ ನಿಮ್ಗೆ ಇದು ಡೆಫಿನೆಟ್ ಆಗಿ ದುಡ್ಡನ್ನ ಸೇವ್ ಮಾಡುತ್ತೆ. 50,000 ಓಡಿದ್ರೆ ಗಾಡಿ ಬಂಡವಾಳನೇ ಬಂದ್ಬಿಡುತ್ತೆ. 50,000 ಓಡಿಸಿದ್ರೆ ಹೌದು. ಬೇರೆ ಗಾಡಿಲಿ 50,000 ಓಡಿಸಿದ್ರೆ ಇಲ್ಲ ಅಂದ್ರೆ 1,20,000, 1,30,000 ಪೆಟ್ರೋಲ್ 1,50,000 ಲಕ್ಷ ಆಗೋಗುತ್ತೆ. 1,50,000 ಲಕ್ಷ ಆಗೋಗುತ್ತೆ ಸರ್ವಿಸ್ ಇದೆಲ್ಲ ಸೇರಿ. ರಘುವರೇ, ಕೊನೆಯದಾಗಿ ಚೇತಕ್ ತಗೋಬೇಕು ಅನ್ಕೊಂಡಿರೋರ್ಗೆ ಏನ್ ಹೇಳ್ತೀರಾ? ಚೇತಕ್ ತಗೋಬೇಕು ಅಂದ್ರೊಳಗೆ ಅಂದ್ರೆ ಸರ್ವಿಸ್ ಮಾತ್ರ ಸೂಪರ್. ಇದ್ರಲ್ಲಿ ಅದು ಸರ್ವಿಸ್ ಮಾಡಿಸ್ದೆ. ಸರ್ವಿಸ್ ಮಾತ್ರ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ಅಲ್ಲಿರೋ ಸಿಬ್ಬಂದಿಗಳುವೆ. ಸರ್ವಿಸ್ ಮಾತ್ರ ಅದ್ಭುತವಾಗಿ ಮಾಡಿದ್ರು. ನಮ್ಗೆ ಮೇನ್ ಬೇಕಾಗಿರೋದೇ ಸರ್ವಿಸ್ ಗಾಡಿಗಳಿಗೆ. ಆಮೇಲೆ ಬಾಡಿ ಮೆಟಲ್ ಬಾಡಿ ಇದು ಚೆನ್ನಾಗಿದೆ. ಅದಕ್ಕೋಸ್ಕರ ಬಜಾಜ್ ಚೇತಕ್ಕೆ, ಆಮೇಲೆ ಲುಕ್ ವೈಸ್ ಸೂಪರ್ ಆಗಿತ್ತು. ನಮ್ಗೆ ಬಜಾಜ್ ಚೇತಕ್ಕೆ ಲೈಕ್ ಆಯ್ತು. ಅದಕ್ಕೋಸ್ಕರ ತಗೊಂಡು. ಕ್ವಾಲಿಟಿ ಅಂದ್ರೆ ಬಜಾಜ್ ಆರಾಮಾಗಿ ತಗೊಳ್ಳಿ ಅಂತ ಹೇಳ್ತೀರಾ ಹಂಗಾದ್ರೆ? ಹೌದೌದು. ಚೇತಕ್ ಬಜಾಜ್ ತಗೊಳ್ಳೋರ್ಗೆ ಮಾತ್ರ ಅದ್ಭುತ. ನನ್ ರಿವ್ಯೂ ಮಾತ್ರ ಅದ್ಭುತ. ಇದು ಗಾಡಿ ತಗೊಳ್ಳೋರು ತಗೊಳ್ಳಿ ಆರಾಮಾಗಿ. ಓಕೆ ರಘುವರೇ, ತುಂಬಾ ಥ್ಯಾಂಕ್ಸ್ ನಿಮ್ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿದ್ದಕ್ಕೆ. ಗೈಸ್ ಬನ್ನಿ ಈಗ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ಇನ್ನ ಗಾಡಿ ಬಂದು ಫ್ರಂಟ್ ಇಂದ ಈ ತರ ಕಾಣುತ್ತೆ. ನಾನು ನಿಮ್ಗೆ ಫಸ್ಟ್ ಇದ್ರದ್ದು ಕೀ ತೋರಿಸ್ಬಿಡ್ತೀನಿ. ನೋಡ್ಬೋದು ಇಲ್ಲಿ ಇದು ಕಂಪ್ಲೀಟ್ ಕೀಲೆಸ್ ಬರುತ್ತೆ. ಒಂದು ಕಾರ್ ಕೀ ತರ ಬರುತ್ತೆ ಅಷ್ಟೇ. ಒಂದೇ ಒಂದು ಬಟನ್ ಕೊಟ್ಟಿರ್ತಾನೆ. ಈ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಇಂಡಿಕೇಟರ್ ಆನ್ ಆಗುತ್ತೆ. ನೋಡಿ ಇಲ್ಲಿ ನೀವೇನಾದ್ರೂ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರಿ, ನೈಟ್ ಹೊತ್ತು ಗಾಡಿ ಕಾಣಿಸ್ತಾ ಇಲ್ಲ, ಎಲ್ಲಿ ನಿಲ್ಸಿದೀನಿ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಈ ಬಟನ್ ನ ಪ್ರೆಸ್ ಮಾಡಿದ್ರೆ, ಡಬಲ್ ಪ್ರೆಸ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ. ಜೊತೆಗೆ ಒಂದು ಸಣ್ಣ ಇಂಡಿಕೇಟರ್ ಕೂಡ ಬರುತ್ತೆ. ಇಲ್ಲಿ ಫ್ರಂಟ್ ಅಲ್ಲಿ ನೋಡ್ಬೋದು. ಇಲ್ಲಿ ಒಳಗಡೆ ಸಿ ಬ್ರ್ಯಾಂಡಿಂಗ್ ಇದೆ, ಅಂದ್ರೆ ಚೇತಕ್ ಬ್ರ್ಯಾಂಡಿಂಗು. ಇದು ಕಂಪ್ಲೀಟ್ DRL. ಈ DRL ಅಂತೂ ಮಸ್ತಾಗಿರುತ್ತೆ. ಆನ್ ಮಾಡಿ ತೋರಿಸ್ತೀನಿ ನೋಡಿ ಈಗ. ಸೊ ನೋಡ್ಬೋದು ಇಲ್ಲಿ DRL ಅಂತೂ ಸಖತ್ತಾಗಿದೆ. ಇದು ಅಂದ್ರೆ ವಿತೌಟ್ ಹೆಡ್ಲೈಟ್ಸ್ ನೀವು DRL ಅಲ್ಲೇ ರೈಡ್ ಮಾಡ್ಕೊಂಡು ಹೋಗ್ಬೋದು ಗಾಡಿನ. ಅಷ್ಟು ಚೆನ್ನಾಗಿದೆ DRL. ಇನ್ನು ಹಾಗೇನೆ ಇಲ್ಲಿ ನಂಬರ್ ಪ್ಲೇಟ್, ಇಲ್ಲಿ ಸ್ವಲ್ಪ ಏರ್ ವೆಂಟ್ಸ್ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿಂದ ಗಾಳಿ ಹೋಗಿ ಒಳಗಡೆ ಗಾಳಿ ಸರ್ಕ್ಯುಲೇಷನ್ ಆಗ್ಲಿ ಅಂತಾನೆ ಕೊಟ್ಟಿರೋದು. ಇದು ಬ್ಯಾಟ್ರಿ ಅದೆಲ್ಲ ಕೂಲ್ ಆಗ್ಲಿ ಅಂತ ಕೆಳಗಡೆಯಿಂದ ಹೋಗುತ್ತೆ ಅದು ಗಾಳಿ. ಇಲ್ಲಿ ಚೇತಕ್ ಬ್ರ್ಯಾಂಡಿಂಗ್ ಇದೆ. ಹಾಗೇನೆ ಇಲ್ಲಿ ಸೈಡ್ ಇಂಡಿಕೇಟರ್ಸ್. ಇದರಲ್ಲಿ ಕಂಪ್ಲೀಟ್ LED ಲೈಟ್ಸ್ ಬರುತ್ತೆ. ಯಾವುದೇ ರೀತಿ ಹ್ಯಾಲೋಜನ್ ಲೈಟ್ಸ್ ಬರಲ್ಲ ಇದರಲ್ಲಿ. ಇವರು ಗಾರ್ಡ್ಸ್ ಹಾಕ್ಸಿದಾರೆ. ಇಲ್ಲೊಂದು
ಫ್ರಂಟ್ ಇದೊಂದು ಫೈಬರ್ ಪಾರ್ಟ್ ಬರುತ್ತೆ, ಇನ್ ಮಿಕ್ಕಿದೆಲ್ಲ ಇದ್ರದ್ದು ಮೆಟಲ್ ಪಾರ್ಟ್ ಬರುತ್ತೆ ಬಾಡಿ. ಇನ್ನ ಟೈರ್ಸ್ ಬಗ್ಗೆ ಬಂದ್ರೆ MRF ಟೈರ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಹಾಗೇನೆ ಫ್ರಂಟ್ ಬ್ಯಾಕ್ ಎರಡ್ ಸೈಡ್ ಕೂಡ ಸಿಂಗಲ್ ಸೈಡೆಡ್ ಮೌಂಟ್ ಮಾಡಿರೋದು ಇದು ಟೈರ್ಸ್. ಈ ಸೈಡ್ ನಿಮ್ಗೆ ಯಾವುದೇ ರೀತಿ ಮೌಂಟಿಂಗ್ ಬರಲ್ಲ. ಬ್ಯಾಕ್ ಅಲ್ಲಿ ಸ್ವಿಂಗ್ ಆರ್ಮ್ ಕೂಡ ನೋಡಬಹುದು. ಈ ಕಡೆ ಯಾವುದೇ ರೀತಿ ಮೌಂಟಿಂಗ್ ಬರಲ್ಲ. ಇದ್ರದ್ದು ನಿಮ್ಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ ನೀವು ಟೈರ್ ನ ಚೇಂಜ್ ಮಾಡಕ್ ಹೋದಾಗ ಏನು ಬಿಚ್ಚಬೇಕಾಗಿಲ್ಲ. ಬರೀ ಇದೊಂದು ಗುಬ್ಬಿನ ಓಪನ್ ಮಾಡ್ಬಿಟ್ಟು ಒಳಗಡೆ ಒಂದು ನಟ್ ಇರುತ್ತೆ, ಅದು ನಟ್ಟನ್ನ ಓಪನ್ ಮಾಡಿದ್ರೆ ಆರಾಮಾಗಿ ಟೈರ್ನ ನೀವು ರೀಪ್ಲೇಸ್ ಮಾಡ್ಬೋದು. ಬೇರೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ನಾವು ಟೈರ್ನ ಹಾಕೋದೇ ಇಲ್ಲ ಅಂತಾರೆ. ಬಟ್ ಬಜಾಜ್ ಚೇತಕ್ಕೆ ಬರೀ 2 ನಿಮಿಷ ಅವ್ರು ತಗೊಳ್ಳೋದು, 2 ನಿಮಿಷದಲ್ಲಿ ಟೈರ್ನ ಚೇಂಜ್ ಮಾಡಿ ಕೊಟ್ಬಿಡ್ತಾರೆ. ಬೇರೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಏನಕ್ಕೆ ಟೈರ್ ಹಾಕಲ್ಲ ಅಂದ್ರೆ ಬ್ಯಾಕ್ ಟೈರ್ ಅಲ್ಲಿ ನೋಡ್ಬೋದು ನೀವು, ಇದ್ರದ್ದು ಮೌಂಟಿಂಗ್ ಎಲ್ಲ ಇರುತ್ತೆ, ಮೋಟಾರ್ ಮೌಂಟಿಂಗು ಅದು ಇದು ಅಂತ ಎಲ್ಲ ದೊಡ್ಡ ಹಿಂಸೆ, ತಲೆನೋವು. ಅದೆಲ್ಲ ಬಿಚ್ಚಬೇಕು ಅಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳಿಗೆ ಟೈರ್ ಶಾಪ್ ಅಲ್ಲಿ ನಾವು ಟೈರ್ ಹಾಕಲ್ಲ ಅಂತಾನೆ ಅನ್ಬಿಡ್ತಾರೆ. ಬಟ್ ಬಜಾಜ್ ಚೇತಕಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ರಿಮೂವ್ ಮಾಡಿದ್ರೆ ಈಸಿಯಾಗಿ ಟೈರ್ನ ಚೇಂಜ್ ಮಾಡ್ಬೋದು. ನಮ್ಮ ಗಾಡಿನಲ್ಲಿ ಆಲ್ರೆಡಿ 2 ಟೈರ್ ಚೇಂಜ್ ಆಗಿದೆ, ಬ್ಯಾಕ್ ಟೈರ್ಸ್. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಬಟನ್, ಕಾರಲ್ಲಿ ಬಟನ್ ಇರುತ್ತಲ್ಲ ನೋಡಿ ಸ್ಟಾರ್ಟ್ ಮಾಡೋಕೆ, ಆ ಥರ ಇದನ್ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಗಾಡಿ, ಮತ್ತೆ ಇನ್ನ ಡಬಲ್ ಪ್ರೆಸ್ ಮಾಡಿದ್ರೆ ಗಾಡಿ ಆಫ್ ಆಗುತ್ತೆ. ಹ್ಯಾಂಡಲ್ನ ಈ ಕಡೆ ತಿರುಗಿಸ್ಬಿಟ್ಟು ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಗಾಡಿ ಲಾಕ್ ಆಗುತ್ತೆ. ನೋಡಿ ತೋರಿಸ್ತೀನಿ. ಸೊ ಸೌಂಡ್ ಬಂತು ನೋಡಿ, ಈಗ ಹ್ಯಾಂಡ್ ಲಾಕ್ ಆಯ್ತು ಗಾಡಿ. ಇನ್ನು ಫ್ರಂಟ್ ಅಲ್ಲಿ ನಿಮ್ಗೆ ಇಲ್ಲೊಂದು ಗ್ಲೌ ಬಾಕ್ಸ್ ಬರುತ್ತೆ, ಇದಕ್ಕೊಂದು ಸಪ್ರೇಟ್ ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಫ್ರಂಟ್ ಗ್ಲೌ ಬಾಕ್ಸ್ ಓಪನ್ ಆಗುತ್ತೆ. ಫ್ರಂಟ್ ಗ್ಲೌ ಬಾಕ್ಸ್ ಅಲ್ಲಿ ಇಲ್ಲಿ ನೀವು ಯಾವ್ದೇ ರೀತಿ ಥಿಂಗ್ಸ್ ಬೇಕಾದ್ರೂ ಮಡಿಕೋಬಹುದು. ಇಲ್ಲಿ ಡಾಕ್ಯುಮೆಂಟ್ಸ್ ಮಡಿಕೋಬಹುದು, ಗಾಡಿದು RC ಕಾರ್ಡು, ಇನ್ಸೂರೆನ್ಸ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಹಾಗೇನೆ ಇಲ್ಲಿ ಟೂಲ್ಸ್ ಬಾಕ್ಸ್ ಬರುತ್ತೆ ನೋಡಿ, ಇಲ್ಲಿ ಇದು ಬಂದು ಇದ್ರದ್ದು ಟೂಲ್ ಬಾಕ್ಸ್. ಸೊ ನೀಟಾಗಿ ಪ್ಯಾಕೇಜ್ ಮಾಡಿಕೊಟ್ಟಿದ್ದಾನೆ. ಮತ್ತೆ ಮೊಬೈಲ್ ಚಾರ್ಜರ್ ನೋಡ್ಬೋದು, ಇಲ್ಲಿ USB ಟೈಪ್ ಕೊಟ್ಟಿರೋದು. ಈ ಸ್ಟ್ರ್ಯಾಪ್ ಅದಕ್ಕೆ ಕೊಟ್ಟಿರೋದು, ಮೊಬೈಲ್ ಮಾಡಬಿಟ್ಟು ಈ ಸ್ಟ್ರ್ಯಾಪ್ ಹಾಕ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಆಗಿ ಚಾರ್ಜರ್ನ ಕನೆಕ್ಟ್ ಮಾಡಿದ್ರೆ ಚಾರ್ಜ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಮೊಬೈಲ್ ಹಿಂಗೆ ಅಳ್ಳಾಡಲ್ಲ, ಶೇಕ್ ಆಗಲ್ಲ ಗಾಡಿನ ಗುಂಡಿಗೆ ಬಿಟ್ರು. ಈ ಗಾಡಿದು ಮಾಡೆಲ್ ನೇಮ್ ಬಂದು 3501. ನಾನು ಆಗ್ಲೇ ಹೇಳ್ದಂಗೆ ಈ ಗಾಡಿ ಕಂಪ್ಲೀಟ್ ಟಾಪ್ ಮಾಡಲು. ಇದರಲ್ಲಿ ಟಚ್ ಸ್ಕ್ರೀನು ಮತ್ತೆ ರೇಂಜ್ ಬಂದು 145 ಕಿಲೋಮೀಟರ್ ರೇಂಜ್ ಬರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಬಂದು 3.5 kWh ಬರುತ್ತೆ. ಇನ್ನು ಆ ಕಡೆ ಇದು ಡಮ್ಮಿ. ಆಕ್ಚುಲಿ ಇದನ್ನ ಮೋಸ್ಟ್ಲಿ ರಿಮೂವ್ ಮಾಡ್ಕೊಂಡು ಒಳಗಡೆ ಏನಾದ್ರು ರಿಪೇರಿ ಇದ್ರೆ ಅದಕ್ಕೋಸ್ಕರ ಖಾಲಿ ಬಿಟ್ಟಿರೋದು ಅಂತ ಅನ್ಕೋತೀನಿ. ಇಲ್ಲ ಫ್ಯೂಚರ್ ಅಲ್ಲಿ ಬೇಕಾದ್ರೆ ನೀವು ಇಲ್ಲಿ ಸ್ಪೀಕರ್ಸ್ ಕೂಡ ಬಿಡ್ಬೋದೇನೋ ಬಜಾಜ್ ಇಂದ. ಇದು ಪಿಲಿಯನ್ ಫುಟ್ ರೆಸ್ಟ್. ಈ ಫುಟ್ ರೆಸ್ಟ್ ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಅದು ಕೂಡ ಮೆಟಲ್ ಫುಟ್ ರೆಸ್ಟ್. ಬ್ಯಾಕ್ ಬಂದ್ರೆ ಇಲ್ಲೂ ಕೂಡ ಫ್ರಂಟ್ ಅಲ್ಲಿ ಏರ್ ವೆಂಟ್ಸ್ ಯಾವ ತರ ಇತ್ತು, ಸೊ ಇಲ್ಲೂ ಕೂಡ ಸೇಮ್ ಏರ್ ವೆಂಟ್ಸ್ ಇದೆ. ಸೊ ಇಲ್ಲಿ ಏರ್ ಬಂದು ಆಚೆ ಪಾಸ್ ಆಗುತ್ತೆ ಹೊರಗಡೆ. ಬ್ಯಾಕಲ್ಲೂ ಕೂಡ ಚೇತಕ್ ಬ್ರ್ಯಾಂಡಿಂಗ್ ಇದೆ. ಆ ಕಡೆ ಈ ಕಡೆ ಇಂಡಿಕೇಟರ್, ಟೇಲ್ ಲೈಟು ಎಲ್ಲ LED, ಬ್ಯಾಕ್ ನಂಬರ್ ಪ್ಲೇಟು, ಆ ಕಡೆ ಈ ಕಡೆ 2 ರಿಫ್ಲೆಕ್ಟರ್ಸ್ ಕೂಡ ಇದೆ. ಇನ್ನ ಈ ಸೈಡ್ ಮೋಟಾರ್ ಬರುತ್ತೆ. ಇದು ಅಬ್ ಮೌಂಟೆಡ್ ಮೋಟಾರ್. ಇದಕ್ಕೆ ಯಾವ್ದೇ ರೀತಿ ಬೆಲ್ಟ್ ಡ್ರೈವ್ ಏನು ಬರಲ್ಲ. ಡೈರೆಕ್ಟ್ ಆಗಿ ಮೋಟಾರ್ನ ಹಿಂದ್ಗಡೆ ಟೈರ್ಗೆ ಮೌಂಟ್ ಮಾಡಿದ್ದಾನೆ. ಆಮೇಲೆ ಇಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಬರ್ತಿತ್ತು, ಸೊ ಅದನ್ನ ಆಕ್ಸೆಸರೀಸ್ ಆಗಿ ಹಾಕ್ಸ್ಕೋಬೇಕು. ಬಟ್ ಅದು ಸ್ಟಾಕ್ ಇಲ್ವಂತೆ. ಪ್ರೀವಿಯಸ್ ಜನರೇಷನ್ ಗಿಂತ ಸೈಡ್ ಸ್ಟ್ಯಾಂಡ್ ಕ್ವಾಲಿಟಿನ ಈ ಜನರೇಷನ್ ಅಲ್ಲಿ ಇಂಪ್ರೂವ್ ಮಾಡಿದ್ದಾನೆ. ಪ್ರೀವಿಯಸ್ ಜನರೇಷನ್ ಅಲ್ಲಿ ಅಲ್ಯೂಮಿನಿಯಂ ಸೈಡ್ ಸ್ಟ್ಯಾಂಡ್ ಬರ್ತಿತ್ತು, ಬಟ್ ಇದನ್ನ ಸ್ಟೀಲ್ ಆಗಿ ಚೇಂಜ್ ಮಾಡಿದ್ದಾನೆ. ಗ್ರಾಬ್ ರೈಲ್ ಬರುತ್ತೆ ಹಿಂದೆ. ಸೀಟ್ ಕವರ್ ಇದು ಆಕ್ಸೆಸರಿ ಅಲ್ಲ, ಕಂಪ್ನಿಯಿಂದಾನೇ ಬಂದಿರೋದು ಇದು. ಅಂದ್ರೆ ಸೀಟ್ ಕವರ್ ಡಿಸೈನ್ ನೋಡಿ, ಸಖತ್ತಾಗಿ ಕೊಟ್ಟಿದ್ದಾನೆ ಸೀಟ್ ಕವರ್ ಡಿಸೈನ್ ಕೂಡ. ಸೊ ಈ ಉಕ್ಕೆ ನೀವು ಕವರ್ನ ಹಾಕೊಂಡು 3 kg ತನಕ ಲಗೇಜ್ ನ ಕ್ಯಾರಿ ಮಾಡಬಹುದು. ಬನ್ನಿ ನಾ ಟಚ್ ಸ್ಕ್ರೀನ್ ಮತ್ತೆ ಸ್ವಿಚ್ ಗೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದು ಸಿಂಗಲ್ ಟ್ಯಾಪ್ ಬಟನ್. ಅದನ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಗಾಡಿ ಆನ್ ಆಗುತ್ತೆ. ಸ್ಟಾರ್ಟಿಂಗ್ ಅನಿಮೇಷನ್ ನೋಡಬಹುದು ನೀವು, ಚೇತಕ್ ಬ್ರ್ಯಾಂಡಿಂಗ್. ಡಿಸ್ಪ್ಲೇ ನಲ್ಲಿ ಇಲ್ಲಿ ಚೇತಕ್ ಲೋಗೋ ಇದೆ. ಮತ್ತೆ ಇದು ನ್ಯೂಟ್ರಲ್ ಇಂಡಿಕೇಟರ್. ಈಗ ಸದ್ಯಕ್ಕೆ ನ್ಯೂಟ್ರಲ್ ಇದೆ. ಇದರಲ್ಲಿ 2 ಮೋಡ್ ಬರುತ್ತೆ, ಎಕೋ ಮೋಡ್ ಮತ್ತೆ ಸ್ಪೋರ್ಟ್ ಮೋಡ್. ಇನ್ನ ಇಲ್ಲೂ ಒಂದು ನ್ಯೂಟ್ರಲ್ ಅಂತ ಇಂಡಿಕೇಟ್ ಮಾಡ್ತಿದೆ. ಸೊ ಹಾಗೇನೆ ಇಲ್ಲಿ SOC 69%, ಇನ್ನೆಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ ಅಂತ. ರೇಂಜ್ ಬಂದು 78 ಕಿಲೋಮೀಟರ್ ತೋರಿಸ್ತಾ ಇದೆ. ಇನ್ನ ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ. ಬೇರೆ ಏನಾದ್ರು ವಾರ್ನಿಂಗ್ಸ್, ನೋಟಿಫಿಕೇಶನ್ಸ್, ಎರರ್ಸ್ ಇದ್ರೆ ಇಲ್ಲಿ ತೋರಿಸುತ್ತೆ. ಇನ್ನ ಇದು ಮ್ಯಾಪ್ಸ್ ಕೂಡ ನೀವು ಸಪರೇಟ್ ಆಗಿ ದುಡ್ಡು ಕಟ್ಟಬೇಕಾಗುತ್ತೆ 5,000. 5,000ದಲ್ಲೇ ಮ್ಯಾಪ್ಸ್, ಸ್ಪೋರ್ಟ್ಸ್ ಮೋಡು ಮತ್ತೆ ಇಲ್ಲಿ ಹೋಲ್ಡ್ ಅಸಿಸ್ಟ್ ಎಲ್ಲ ಬಂದ್ಬಿಡುತ್ತೆ. ಇದು ಮೆನು, ಸೆಟ್ಟಿಂಗ್ಸ್, ಮತ್ತೆ ಇನ್ನ ಡಾಕ್ಯುಮೆಂಟ್ಸ್ ಅಂದ್ರೆ ಇದ್ರಲ್ಲೇ ನೀವು DL, RC ಕಾರ್ಡ್, ಇನ್ಸೂರೆನ್ಸ್ ಎಲ್ಲ ಇದ್ರಲ್ಲೇ ಸ್ಟೋರ್ ಮಾಡಬಹುದು. ನೋಡಿ ಇಲ್ಲಿ ಪ್ಲೀಸ್ ಅಪ್ಲೋಡ್ ಆನ್ ಇಮೇಜ್ ಆನ್ ಯುವರ್ ಮೊಬೈಲ್ ಆಪ್ ಟು ವೀವ್ ಇಟ್ ಆನ್ ದ ವೆಹಿಕಲ್. ಸೊ ನೀವು ಯಾರಾದ್ರೂ ಪೊಲೀಸ್ ಹಿಡಿದ್ರೆ ಇಲ್ಲೇ ಸ್ಟೋರ್ ಮಾಡ್ಕೊಂಡು ಇಲ್ಲೇ ತೋರಿಸ್ಬೋದು. ರಿಜಿಸ್ಟ್ರೇಷನ್, ಇನ್ಸೂರೆನ್ಸ್, ಲೈಸೆನ್ಸ್, DL ಎಲ್ಲ ಇಲ್ಲೇ ತೋರಿಸ್ಬೋದು ಪೊಲೀಸ್ನವ್ರಿಗೆ. ಇನ್ನ ನೆಕ್ಸ್ಟ್ ಇದು ಡಿಸ್ಪ್ಲೇ ಬ್ರೈಟ್ನೆಸ್ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ಇಲ್ಲಿ ಆಟೋ ಬ್ರೈಟ್ನೆಸ್ ಅಲ್ಲಿ ಇದೆ. ಅಂದ್ರೆ ಜಾಸ್ತಿ ಬಿಸಿಲಾದ್ರೆ ಅದೇ ಜಾಸ್ತಿ ಬ್ರೈಟ್ನೆಸ್ ಆಗುತ್ತೆ. ಇನ್ನ ನೈಟ್ ಹೊತ್ತು ಅದೇ ಕಡಿಮೆ ಆಗ್ಬಿಡುತ್ತೆ ಆಟೋಮೆಟಿಕ್. ಇನ್ನ ಇದು ಥೀಮು ಕರೆಂಟ್ಲಿ ಈಗ ನಿಯೋ ಥೀಮ್ ಅಂತ ಇದೆ. ಇನ್ನ ಬೇರೆ ಥೀಮ್ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಇದರಲ್ಲಿ ಟಚ್ ಕಂಟ್ರೋಲ್ಸ್ ಅಂದ್ರೆ ಟಚ್ ಸೆನ್ಸಿಟಿವಿಟಿ, ಫಾಸ್ಟ್ ಬೇಕಾ ಸ್ಲೋ ಬೇಕಾ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಇದು ವೆಹಿಕಲ್ ಡೀಟೇಲ್ಸ್, ವೆಹಿಕಲ್ ಇನ್ಫೋ. ಇದರಲ್ಲಿ ನಿಮ್ಗೆ ಸರ್ವಿಸ್ ಡೀಟೇಲ್ಸ್ ಇದೆ ನೋಡಿ. ಇಲ್ಲಿ 5th ಮಾರ್ಚ್ ಸರ್ವಿಸ್ ಮಾಡಿಸಿದ್ದಾರೆ.
740 ಕಿಲೋಮೀಟರ್ ಇದ್ದಾಗ ಫಸ್ಟ್ ಸರ್ವಿಸ್ ಮಾಡಿಸಿರೋದು ಇವರು. ನೆಕ್ಸ್ಟ್ ಸರ್ವಿಸ್ ಎಷ್ಟು ಕಿಲೋಮೀಟರ್ಗೆ ಅಂತ ಇಲ್ಲೇ ತೋರಿಸ್ತಿದೆ ನೋಡಿ, 3851 ಕಿಲೋಮೀಟರ್ಗೆ ನೆಕ್ಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಆಮೇಲೆ ಇದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಸರ್ವಿಸ್ ನೀವು 1,000 ಹೆಚ್ಚು ಕಡಿಮೆ, ಒಂದ್ 2-3 ಸಾವಿರ ಹೆಚ್ಚು ಕಡಿಮೆ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಮಾಡಿಸ್ಬೋದು. ಇದು ಟ್ರಿಪ್ ಡೀಟೇಲ್ಸ್, ಇದು ಅಬೌಟ್ ವೆಹಿಕಲ್ ಡೀಟೇಲ್ಸ್, ಇದು ರೈಡಿಂಗ್ ಸ್ಕೋರ್ 30/100, ಬ್ಯಾಟ್ರಿ ಹೆಲ್ತ್ ಗುಡ್. ಸೊ ಎಲ್ಲಾ ಡೀಟೇಲ್ಸ್ ಇಲ್ಲಿ ತೋರಿಸ್ಬಿಡುತ್ತೆ ವೆಹಿಕಲ್ ಬಗ್ಗೆ. ಹೆಲ್ಪ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಗೈಡೆಡ್ ಟೂರ್ ಬರುತ್ತೆ. ಹೆಲ್ಪ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಹೆಂಗೆ ಆಪರೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ನೀವು ಹೆಲ್ಪ್ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಟಚ್ ಸ್ಕ್ರೀನ್ ಕೂಡ ಸಖತ್ತಾಗಿದೆ, ಟಚ್ ಸ್ಕ್ರೀನ್ ಕ್ವಾಲಿಟಿನೂ ಚೆನ್ನಾಗಿದೆ. ಅಂದ್ರೆ ನೀವು ಯಾವ್ದೇ ಬಟನ್ ಪ್ರೆಸ್ ಮಾಡಿದ್ರು ಈಸಿಯಾಗಿ, ಅಂದ್ರೆ ಮೊಬೈಲ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಷ್ಟೇ ಸೆನ್ಸಿಟಿವ್ ಆಗಿದೆ ಟಚ್ ಸ್ಕ್ರೀನ್. ಟಚ್ ಸೆನ್ಸಿಟಿವಿಟಿ ಆಫ್ ಮಾಡ್ಕೋಬಹುದು ನೀವು ಮಳೆ ಬಂದಾಗ, ಇನ್ನ ನಾರ್ಮಲ್, ಇನ್ನ ಗ್ಲೌಸ್ ಹಾಕೊಂಡಾಗ. ಸೊ ಈ ತರ ನೀವು ಟಚ್ ಸೆನ್ಸಿಟಿವ್ ಚೇಂಜ್ ಕೂಡ ಮಾಡ್ಕೋಬಹುದು. ಇದ್ರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ, ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಏನೇನ್ ನೆಸೆಸಿಟಿ ಇದೆ ಅದನ್ನ ಸಖತ್ತಾಗಿ ಕೊಟ್ಟಿದ್ದಾನೆ. ಇನ್ನು ಹ್ಯಾಂಡಲ್ ಅಲ್ಲಿ ಸಿ ಅಂತ ಚೇತಕ್ ಬ್ರ್ಯಾಂಡಿಂಗ್ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ಕಡೆನೂ ಕೂಡ ಚೇತಕ್ ಬ್ರ್ಯಾಂಡಿಂಗ್ ಇದೆ. ಆಕ್ಸಿಲರೇಟರ್ ಅಲ್ಲೂ ಕೂಡ ಬ್ಯಾಕ್ ಬ್ರೇಕ್ ಅಲ್ಲಿ ಇಲ್ಲೊಂದು ಹುಕ್ ತರ ಕೊಟ್ಟಿದ್ದಾನೆ ನೋಡಿ, ಇದನ್ನ ನೀವು ಒಳಗಡೆ ಪ್ರೆಸ್ ಮಾಡಿದ್ರೆ ಸೊ ಬ್ಯಾಕ್ ಬ್ರೇಕ್ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ. ಅಂದ್ರೆ ಇದು ಹ್ಯಾಂಡ್ ಬ್ರೇಕ್ ತರ ವರ್ಕ್ ಆಗುತ್ತೆ. ನೀವು ಕಾರಲ್ಲಿ ಯಾವ ತರ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ನಿಲ್ಲಿಸ್ತೀರಾ, ಈಗ ಸ್ಲೋಪ್ ಅಲ್ಲೆಲ್ಲ ನಿಲ್ಸಿದ್ರೆ ಇದರಲ್ಲಿ ಗೇರ್ ಇಲ್ಲ, ಗೇರ್ ಅಲ್ಲಿ ನಿಲ್ಸೋದಿಕ್ಕೆ. ಸೊ ನೀವು ಇದನ್ನ ಎಂಗೇಜ್ ಮಾಡ್ಬಿಟ್ರೆ ಗಾಡಿ ಹೆಂಗ್ ನಿಂತಿರುತ್ತೆ ಹಂಗೆ ನಿಂತಿರುತ್ತೆ. ಮತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಬ್ರೇಕ್ ನ ಅದೇ ಓಪನ್ ಆಗುತ್ತೆ ಹ್ಯಾಂಡ್ ಬ್ರೇಕ್. ಸೊ ಮಿರರ್ ನೋಡ್ಬೋದು, ಮಿರರ್ ಕ್ವಾಲಿಟಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಅಂದ್ರೆ ಕಂಪ್ಲೀಟ್ ಮೆಟಲ್ ಮಿರರ್, ಇದು ಮೆಟಲ್, ಮತ್ತೆ ಇದು ಸುತ್ತ ಇರೋದು ಇದು ಮೆಟಲ್. ಸೊ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಬಜಾಜ್ ಅಲ್ಲಿ. ಇನ್ನ ಸ್ವಿಚ್ ಗೇರ್ ಬಗ್ಗೆ ಬಂದ್ರೆ ಇದು ಇಂಡಿಕೇಟರ್ ಸ್ವಿಚ್, ಲೆಫ್ಟ್ ಇಂಡಿಕೇಟರ್ ಸ್ವಿಚ್ ಇಲ್ಲಿದೆ, ರೈಟ್ ಇಂಡಿಕೇಟರ್ ಸ್ವಿಚ್ ಇಲ್ಲಿದೆ, ಐ ಬೀಮ್ ಲೋ ಬೀಮ್ ಸ್ವಿಚ್. ಮತ್ತೆ ಇದರಲ್ಲಿ ನೀವು ಡಿಸ್ಪ್ಲೇನ ಆಪರೇಟ್ ಮಾಡ್ಬೋದು. ನೀವೇನಾದ್ರು ಟಚ್ ಯೂಸ್ ಮಾಡಲ್ಲ ಅಂದ್ರೆ ಇದರಲ್ಲಿ ನೀವು ಡಿಸ್ಪ್ಲೇನ ಆಪರೇಟ್ ಮಾಡ್ಬೋದು. ಇನ್ನು ಹಾಗೇನೆ ಇದು ಆರನ್ನು, ಮತ್ತೆ ಇದು ಹೆಡ್ ಲ್ಯಾಂಪ್ ಸ್ವಿಚ್, ನೀವು ಹೆಡ್ ಲ್ಯಾಂಪ್ ನ ಆನ್ ಮಾಡ್ಕೊಳ್ಳೋದಿಕ್ಕೆ. ಇನ್ನ ಇದು ರಿವರ್ಸ್ ಗೇರ್ ಸ್ವಿಚ್. ಈ ಸ್ವಿಚ್ ಬಂದು ಬ್ಲೂಟೂತ್ ಕನೆಕ್ಟಿವಿಟಿಗೆ. ನೋಡಿ ಇಲ್ಲಿ ನೀವು ಮ್ಯೂಸಿಕ್ ಏನಾದ್ರು ಚೇಂಜ್ ಮಾಡ್ಕೋಬಹುದು ಈ ಬಟನ್ ಮುಖಾಂತರ. ಇದು ಬಂದು ಇದನ್ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ಫ್ರಂಟ್ ಗ್ಲೌ ಬಾಕ್ಸ್ ಓಪನ್ ಆಗುತ್ತೆ. ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಬೂಟ್ ಸ್ಪೇಸ್ ಓಪನ್ ಆಗುತ್ತೆ, ಡಿಕ್ಕಿ. ಇದು ಬಂದು ಡ್ರೈವ್ ಮೋಡ್ಗೆ ಹಾಕೊಳ್ಳೋದು ಇನಿಷಿಯಲಿ. ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡ್ತೀನಿ ನೋಡಿ ಈಗ. ಸೊ ಬೂಟ್ ಸ್ಪೇಸ್ ಓಪನ್ ಆಯ್ತು ನೋಡಿ, 35 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಇದೆ. ಸಖತ್ ದೊಡ್ಡದು ಇದು. ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಇಲ್ಲೊಂದು ಲ್ಯಾಂಪ್ ಕೂಡ ಇದೆ. ನೈಟ್ ಹೊತ್ತು ನೀವೇನಾದ್ರು ಲಗೇಜ್ ಏನಾದ್ರು ಇಟ್ಟಿದ್ರೆ ತಗೋತಾ ಇದ್ರೆ ನೀಟಾಗಿ ಇಲ್ಲಿ ಕಾಣುತ್ತೆ ಲ್ಯಾಂಪ್ ಮುಖಾಂತರ. ಇದು ನೀವು ಎಲ್ಲಿ ಬಿಡ್ತೀರಾ ಅಲ್ಲಿ ಸ್ಟಾಪ್ ಆಗುತ್ತೆ ನೋಡಿ, ಇಲ್ಲಿ ಬೀಳಲ್ಲ. ಬೇರೆ ಗಾಡಿಯಲ್ಲಿ ಯಾವ ತರ ಆಗ್ಬಿಡುತ್ತೆ ಅಂದ್ರೆ ಇದು ಬಿಟ್ಟ ತಕ್ಷಣ ಕೆಳಗೆ ಬಿದ್ದ್ಬಿಡುತ್ತೆ, ಬಟ್ ಇದು ಬೀಳಲ್ಲ. ನೀವು ಎಲ್ಲಿ ನಿಲ್ಲಿಸ್ತೀರಾ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ ಇದು. ಇಲ್ಲ ಫುಲ್ ಕಂಪ್ಲೀಟ್ ಆಗಿ ಅಪ್ ಮಾಡ್ತೀವಿ ಅಂದ್ರೆ ಅಲ್ಲೂ ಕೂಡ ಸ್ಟಾಪ್ ಆಗುತ್ತೆ. ಡಿಕ್ಕಿ ಎಷ್ಟೊತ್ತು ಗಂಟ ಓಪನ್ ಆಗಿರುತ್ತೆ ಅಲ್ಲಿ ಗಂಟ ಇಂಡಿಕೇಟರ್ ವಾರ್ನಿಂಗ್ ಬರ್ತಾ ಇರುತ್ತೆ. ಗೈಸ್ ಬನ್ನಿ ಈಗ ಗಾಡಿ ಓಡಿಸ್ ನೋಡೋಣ. ಗಾಡಿ ಓಡಿಸ್ಬೇಕು ಅಂದ್ರೆ ನೀವಿಲ್ಲಿ ಬ್ರೇಕ್ ಹಿಡ್ಕೊಂಡು ಡಿ ಪ್ರೆಸ್ ಮಾಡಿದ್ರೆ ಡ್ರೈವ್ ಮೋಡ್ಗೆ ಬರುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಸ್ಪೋರ್ಟ್ಸ್ ಮೋಡ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ 5,000 ಕೊಟ್ಟು ಒಂದು ಸಪ್ರೇಟ್ ಪ್ಯಾಕನ್ನು ಹಾಕ್ಸ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಎಕೋ ಮೋಡ್ ಮಾತ್ರ ಬರುತ್ತೆ. ಎಕೋ ಮೋಡ್ ಅಂದ್ರೆ ಏನು ಕಡಿಮೆ ಇಲ್ಲ, ಅದರಲ್ಲೂ ಕೂಡ ಟಾಪ್ ಸ್ಪೀಡ್ ಎಲ್ಲ ಹೋಗುತ್ತೆ. ಬನ್ನಿ ಈಗ ಫಸ್ಟ್ ನಿಮಗೆ ಟಾಪ್ ಸ್ಪೀಡ್ ತೋರಿಸ್ಬಿಡ್ತೀನಿ. ಎಕೋ ಮೋಡಲ್ಲಿ ಈಗ 28 ಅಲ್ಲಿ ಹೋಗ್ತಿದೆ. ಸೊ 80 ಹೋಗುತ್ತೆ ಟಾಪ್ ಸ್ಪೀಡು ಎಕೋ ಮೋಡಲ್ಲಿ. ಆಕ್ಸಿಲರೇಷನ್ ತುಂಬ ಫಾಸ್ಟ್ ಇದೆ. ಲಾಸ್ಟ್ ಜನ್ರೇಷನಲ್ಲಿ ಟಾಪ್ ಸ್ಪೀಡ್ ಒಂದು 70 ಅಷ್ಟೇ. ಸ್ಪೋರ್ಟ್ಸ್ ಮೋಡಲ್ಲೂ ಕೂಡ 70 ಟಾಪ್ ಸ್ಪೀಡ್ ಹೋಗ್ತಿತ್ತು, ಬಟ್ ಇದರಲ್ಲಿ ಎಕೋ ಮೋಡಲ್ಲೇ 80 ಹೋಗ್ತಿದೆ. ಏಯ್ಟಿ ಮೇಲೆ ಹೋಗುತ್ತೆ ಇದು ಗಾಡಿ, ಬಟ್ ಇದಕ್ಕೆ 80ಗೆ ಟಾಪ್ ಸ್ಪೀಡ್ನ ಲಿಮಿಟ್ ಮಾಡಿದ್ದಾನೆ. ಎಲೆಕ್ಟ್ರಿಕ್ ಗಾಡಿನಲ್ಲೇ ಜಾಸ್ತಿ ಮೋಸ್ಟ್ ರಿಲಿಯಬಲ್ ಗಾಡಿ ಅಂತ ನಾನು ಏನಾದರೂ ರೇಟಿಂಗ್ ಕೊಟ್ರೆ ನಂಬರ್ 1 ಬಂದು ಬಜಾಜ್ ಚೇತಕ್, ಸೆಕೆಂಡ್ ಬಂದು TVS iQube. ತಗೊಳ್ಳಿ, ನೀವು ಎಲೆಕ್ಟ್ರಿಕ್ ಗಾಡಿನ ತಗೋಬೇಕು ಇನ್ಮೇಲೆ. ಇನ್ನು ಎಷ್ಟು ದಿನ ಅಂತ ಅದೇ ಪೆಟ್ರೋಲ್ ಗಾಡಿ ಓಡಿಸ್ತಾ ಕುತ್ಕೋತೀರಾ, ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಸರ್ವಿಸ್ ಮಾಡಿಸ್ಕೊಂಡು. ಸೊ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ ಬ್ಯಾಟ್ರಿ ಹೋದ್ರೆ ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಬ್ಯಾಟ್ರಿ ಪ್ರಾಬ್ಲಮ್ ಬರಲ್ಲ. ಏನಕ್ಕೆ ಬರಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ನಂಬರ್ ಆಫ್ ಸೈಕಲ್ಸು ಜಾಸ್ತಿ ಇರುತ್ತೆ. ಸೊ ನಂಬರ್ ಆಫ್ ಸೈಕಲ್ಸು ಜಾಸ್ತಿ ಇದ್ದಷ್ಟು ಬಾಳಿಕೆ ಬ್ಯಾಟ್ರಿದು ಜಾಸ್ತಿ ಬರುತ್ತೆ. ಈಗ ಲ್ಯಾಪ್ಟಾಪು ಮೊಬೈಲ್ ಬ್ಯಾಟ್ರಿ ಎಲ್ಲ ಇಷ್ಟೇ ಇರುತ್ತೆ,
ಅದಕ್ಕೆ ನಂಬರ್ ಆಫ್ ಸೈಕಲ್ಸ್ ಕಡಿಮೆ ಇರುತ್ತೆ, ಅದರಿಂದ ಅದು 6 ರಿಂದ 7 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಬ್ಯಾಟ್ರಿ ಅದು. ಬಟ್ ಇದು ಆ ತರ ಅಲ್ಲ, 15 ವರ್ಷ ಆದ್ರೂ ಏನೂ ಆಗಲ್ಲ ಬ್ಯಾಟ್ರಿ. ನೀವು ವ್ಯಾರಂಟಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಜಾಜ್ ಅಲ್ಲಿ ನಿಮ್ಗೆ 3 ವರ್ಷ ವ್ಯಾರಂಟಿ ಕೊಡ್ತಾನೆ, ಬೇರೆ ಬ್ರ್ಯಾಂಡ್ ಅಲ್ಲಿ 8 ವರ್ಷ ಕೊಡ್ತಾನೆ, 15 ವರ್ಷ ಕೊಡ್ತಾನೆ ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವ್ಯಾರಂಟಿ ಇದ್ರೆ ಅದೊಂಥರ ಪ್ಲಸ್ ಅಷ್ಟೇ, ಬಟ್ ಇದ್ರದ್ದು ಬ್ಯಾಟ್ರಿ ಅಂತ ಕ್ವಾಲಿಟಿನೇ ಹಾಕಿರ್ತಾನೆ. ಕಮೆಂಟ್ಸ್ ಬರ್ತಿದ್ ನೋಡ್ಬಿಟ್ಟು ಬ್ಯಾಟ್ರಿ ಬಗ್ಗೆನೇ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿದ್ದೀನಿ. ಅದರಿಂದ ನಾನು ನಿಮ್ಗೆ ಹೇಳೋದು, ಈಗ ಅದನ್ನೇ ಈಗ ಇವರು ಆಗ್ಲೇ ಹೇಳೋದು 1000 ಕಿಲೋಮೀಟರ್ನ ನಾನೇನಾದ್ರೂ ಬೈಕಲ್ಲಿ ಹೋಗಿದ್ರೆ ಅದಕ್ಕೆ 4000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ಬಟ್ ಇದು ಚಾರ್ಜ್ಗೆ 1000 ಕಿಲೋಮೀಟರ್ಗೆ ಚಾರ್ಜ್ ಬಂದು ಬರೀ 50 ರಿಂದ 60 ರೂಪಾಯಿ ಆಗಿದೆ ಅಂತ. 4000 ಎಲ್ಲಿ, 50 ರಿಂದ 60 ರೂಪಾಯಿ ಎಲ್ಲಿ? ನೀವು ಇಟ್ಕೊಳ್ಳಿ, ಪೆಟ್ರೋಲ್ ಗಾಡಿ ಇಟ್ಕೋಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಒಂದು ಪೆಟ್ರೋಲ್ ಗಾಡಿ ಇಟ್ಕೊಳ್ಳಿ ಮನೆಯಲ್ಲಿ, ಅದ್ರ ಜೊತೆಗೆ ಒಂದು ಮೇಯ್ನ್ ಗಾಡಿಯಾಗಿ ಎಲೆಕ್ಟ್ರಿಕ್ ತಗೊಳ್ಳಿ. ನಿಮ್ಗೆ ಏನಾದರೂ ಚಾರ್ಜ್ ಇರ್ನಿಲ್ವಾ, ಏನಾದರೂ ಸರ್ವಿಸ್ ಬಂತ ಗಾಡಿ, ಪೆಟ್ರೋಲ್ ಗಾಡಿ ತಗೊಂಡು ಓಡಾಡಿ. ಬಟ್ ಎಲೆಕ್ಟ್ರಿಕಲ್ಲಿ ನಿಮಗೆ ದುಡ್ಡು ಡೆಫಿನೆಟ್ ಆಗಿ ಸೇವ್ ಆಗುತ್ತೆ. ಸುಮ್ಮನೆ ಪೆಟ್ರೋಲ್ಗೆಲ್ಲ ಹೆವಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಆಗಲೇ ನೋಡ್ಬೋದು ನೀವು ಪೆಟ್ರೋಲ್ ರೇಟ್ ಏನು ಏರ್ತಾ ಇದೆ ಅಂತ. ಇದು ರಿಲಿಯಬಲ್, ಚೆನ್ನಾಗಿದೆ ಗಾಡಿಗಳು. ಈಗ ಬರ್ತಾ ಇರೋ ಗಾಡಿಗಳಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ನಮ್ಮ ಹತ್ರ ಇರೋ ಗಾಡಿಲಿ ಹೆಂಗೆ ಅಂದ್ರೆ ಡೈಲಿ ಹುಲ್ಲೇ ಇರ್ತೀವಿ ಅದರಲ್ಲಿ ನಾವು. ಸೊ ಏನೂ ಆಗಿಲ್ಲ, ಸಸ್ಪೆನ್ಷನ್ ಏನು ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ. ಅಂದ್ರೆ ಕ್ವಾಲಿಟಿ ನೋಡ್ಬೋದು ನೀವು. ಒಂದು ಏನನ್ನ ನೀವು ತಲೆಗಿಟ್ಕೊಳ್ಳಿ ಅಂದ್ರೆ, ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳೋಕ್ಕಿಂತ ಮುಂಚೆ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅದೊಂದನ್ನ ತಲೆಗಿಟ್ಕೊಳ್ಳಿ. ಸೊ ಬಿಲ್ಡ್ ಕ್ವಾಲಿಟಿ ಮೈನ್. ಬಜಾಜ್ ಅಲ್ಲಿ, TVS ಅಲ್ಲಂತೂ ಬಿಲ್ಡ್ ಕ್ವಾಲಿಟಿ ಇವರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅದರಲ್ಲೂ ಎಸ್ಪೆಷಲಿ ಬಜಾಜ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಕ್ವಾಲಿಟಿ. ಬನ್ನಿ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಇದ್ರದ್ದು ಟಾಪ್ ಸ್ಪೀಡು ಎಕೋ ಮೋಡಲ್ಲಿ. 0 ಇಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಪವರ್ ಹೇಗಿದೆ ಅಂತ. 40 ಹೆಂಗ್ ರೀಚ್ ಆದೆ ಅಂತಾನೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಪವರು. 75, 79, 80ಗೆ ಬಂದು ಲಾಕ್ ಆಗಿಬಿಡುತ್ತೆ ಟಾಪ್ ಸ್ಪೀಡು. ಸೊ ನೋಡಿ. ಸೊ ಗೈಸ್, ಇದಿಷ್ಟು ಬಜಾಜ್ ಚೇತಕ್ ಬಗ್ಗೆ ಕಂಪ್ಲೀಟ್ ರಿವ್ಯೂ. ನೀವು ಎಲೆಕ್ಟ್ರಿಕ್ ಗಾಡಿನ ಬಜಾಜ್ ಚೇತಕ್ ಏನಾದ್ರು ನೋಡ್ತಾ ಇದ್ರೆ ಆರಾಮಾಗಿ ತಗೊಳ್ಳಿ. ಇದರಂಥ ಗಾಡಿ ಇನ್ನೊಂದಿಲ್ಲ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲೇ ನನ್ನ ಪ್ರಕಾರ. ರೇಂಜು ನಿಮಗೆ 145 ಕಿಲೋಮೀಟ್ರ್ ಕಡಿಮೆ ಅನಿಸಿದ್ರೆ ಸಿಂಪಲ್ ಅಂತ ಬರುತ್ತೆ, ಸಿಂಪಲ್ ಒನ್ನು. ಅದರಲ್ಲಿ ನಿಮಗೆ ರೇಂಜು ತುಂಬ ಜಾಸ್ತಿ ಬರುತ್ತೆ, ಅದನ್ನು ಚೂಸ್ ಮಾಡ್ಬೋದು. ಇಲ್ಲ iQube ಕೂಡ ಚೆನ್ನಾಗಿದೆ, ಇದಕ್ಕಿಂತ ಒಂದು 20 ಕಿಲೋಮೀಟ್ರ್ ರೇಂಜ್ ಜಾಸ್ತಿ ಬರುತ್ತೆ. iQube ಕೂಡ ಸಖತ್ತಾಗಿದೆ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.